ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇವತ್ತು ನಾವು ಶಕ್ತಿಯ ಆಕಾರಗಳು ಈ ಟಾಪಿಕ್ ಬಗ್ಗೆ ನೋಡ್ತಾ ಹೋಗೋಣ. ವೆರಿ ಸಿಂಪಲ್ ಟಾಪಿಕ್, ಬಟ್ ಇದ್ರ ಮೇಲೆ TET ಆಗಿರ್ಬೋದು, GPT, HSTR ಒಂದು ಪ್ರಶ್ನೆ ಕಂಪಲ್ಸರಿ ಇದ್ದೇ ಇರುತ್ತೆ. ಬಿಕಾಸ್ ಇದು ಸಿಲೆಬಸ್ ಅಲ್ಲಿ ಇರುವಂತ ಟಾಪಿಕ್ ಇದಾಗಿರುತ್ತೆ, ಅದಕ್ಕೋಸ್ಕರ. ಓಕೆ, ಮೊದಲನೇದಾಗಿ ಅಂದ್ರೆ ಇಲ್ಲಿ ಶಕ್ತಿ ಆಕಾರಗಳು, ವೆರೈಟಿ ಆಫ್ ಎನರ್ಜಿ ಏನಿರುತ್ತೆ, ಓಕೆ, ಅದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಓಕೆ, ಈಗ ಟೈಡಲ್ ಎನರ್ಜಿ, ಓಕೆ, ಸೋಲಾರ್ ಎನರ್ಜಿ, ಈ ತರ ಎಲ್ಲ ನೋಡ್ತೀವಲ್ವಾ. ಸೊ ಆ ತರ ವೆರೈಟಿ ಆಫ್ ಎನರ್ಜಿ ಫಾರ್ಮ್ಸ್ ಅನ್ನ ನಾವು ನೋಡ್ತಾ ಹೋಗ್ತೀವಿ. ಮೊದಲನೇದಾಗಿ ಅಸಾಂಪ್ರದಾಯಿಕ ಶಕ್ತಿಯ ಆಕಾರಗಳು. ಓಕೆ, ಅಸಾಂಪ್ರದಾಯಿಕ ಶಕ್ತಿಯ ಆಕಾರಗಳು ಅಂದ್ರೆ ಏನು, ಮತ್ತೆ ಸಾಂಪ್ರದಾಯಿಕ ಶಕ್ತಿಯ ಆಕಾರಗಳು ಅಂದ್ರೆ ಏನು, ಅವುಗಳ ಬಗ್ಗೆ ಎಲ್ಲ ನೋಡ್ತಾ ಹೋಗೋಣ. ಓಕೆ, ಈಗ ಅಸಾಂಪ್ರದಾಯಿಕ ಶಕ್ತಿಯ ಆಕಾರಗಳು ಅಂತ ಹೇಳಿದಾಗ ಪುರಾತನ ಕಾಲದಿಂದಲೂ ಕೂಡ ಸಾಂಪ್ರದಾಯಿಕವಾಗಿ ಬಳಕೆಯಲ್ಲಿ ಇರುವಂತಹ ಶಕ್ತಿಯ ಆಕಾರಗಳಿಗೆ ನಾವು ಪರ್ಯಾಪ್ತವಾಗಿರುವಂತಹ ಅಥವಾ ಪರ್ಯಾಯವಾಗಿರುವಂತಹ ಶಕ್ತಿಯ ಆಕಾರಗಳಾಗಿರ್ತವೆ. ಓಕೆ, ಪುರಾತನ ಕಾಲದಿಂದಲೂ ಮೀನ್ಸ್ ಹಿಂದಿನ ಕಾಲದಿಂದಲೂ ಕೂಡ ನಮ್ಗೆ ಸಾಂಪ್ರದಾಯಿಕವಾಗಿ ಬಳಕೆಯಲ್ಲಿರುವಂತಹ ಶಕ್ತಿಯ ಆಕಾರಗಳಿಗೆ ನಾವು ಪರ್ಯಾಯವಾಗಿರುವ ಶಕ್ತಿಯ ಆಕಾರಗಳು ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಅಸಾಂಪ್ರದಾಯಿಕ ಶಕ್ತಿಯ ಆಕಾರಗಳು ಅಂದ್ರು ಒಂದೇ, ಪರ್ಯಾಯ ಶಕ್ತಿಯ ಆಕಾರಗಳು ಅಂದ್ರು ಒಂದೇ, ಎರಡಕ್ಕೂ ಒಂದೇ ಹೆಸರು. ಈಗ ಹಾಗಾದ್ರೆ ಪರ್ಯಾಯವಾಗಿರುವ ಶಕ್ತಿಯ ಆಕಾರಗಳು ಅಂತ ಹೇಳಿದ್ರೆ ಅದಕ್ಕೆ ಉದಾಹರಣೆಗಳನ್ನ ನಾವು ನೋಡೋದಾದ್ರೆ ನೋಡಿ, ಸೌರಶಕ್ತಿ, ಮಾರುತ ಶಕ್ತಿ, ಸಾಗರ ಅಲೆಗಳ ಶಕ್ತಿ, ಭೂಗರ್ಭ ಉಷ್ಣ ಶಕ್ತಿ, ಇವೆಲ್ಲವೂ ಕೂಡ ಅಸಾಂಪ್ರದಾಯಿಕ ಶಕ್ತಿಯ ಆಕಾರಗಳು ಅಥವಾ ಪರ್ಯಾಯ ಶಕ್ತಿಯ ಆಕಾರಗಳು ಅಂತ ಹೇಳ್ತೀವಿ. ಹಾಗಾದ್ರೆ ಇವುಗಳ ಬಳಕೆ ಬಗ್ಗೆ ನೋಡೋಣ. ಸಾಂಪ್ರದಾಯಿಕವಾಗಿ ಇಂಧನ ಮೂಲ ನಶಿಸೋದ್ರಿಂದ, ಓಕೆ, ಸಾಂಪ್ರದಾಯಿಕವಾಗಿ ಇಂಧನ ಮೂಲ ಏನಿರುತ್ತೆ ಅದು ನಶಿಸೋದ್ರಿಂದ, ವಾಯು ಮಾಲಿನ್ಯ ಹೆಚ್ಚಾಗ್ತಾ ಇರೋದ್ರಿಂದ, ಮತ್ತೆ ಶಕ್ತಿಯ ಬಳಕೆ ಹೆಚ್ಚಾಗ್ತಾ ಇರೋದ್ರಿಂದ ಪರ್ಯಾಯ ಶಕ್ತಿಯ ಬಳಕೆಯೂ ಕೂಡ ನಮಗೆ ಅನಿವಾರ್ಯ ಆಗಿದೆ. ಸೊ ನಾವ್ ಯಾಕೆ ಪರ್ಯಾಯ ಶಕ್ತಿಯ ಬಳಕೆಯನ್ನ ನಾವು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಇಂಧನದ ಮೂಲ ಏನಿದೆ ನ್ಯಾಚುರಲ್ ಆಗಿ ಸಿಗುವಂತದ್ದು ಖಾಲಿ ಆಗ್ತಾ ಏನ್ ಬಂದಿದೆ. ಸೊ ಹಾಗಾಗಿ ನಾವು ಈಗ ಇನ್ನೊಂದು ಪರ್ಯಾಯವಾಗಿ ನಮಗೆ ಬೇಕೇ ಬೇಕು. ಹಾಗಾಗಿ ಈ ಒಂದು ಪರ್ಯಾಯ ಶಕ್ತಿ ಆಕಾರಗಳನ್ನ ನಾವು ಬಳಕೆ ಮಾಡ್ಕೊಳ್ತಾ ಇದೀವಿ. ಇದಿಷ್ಟು ಅಸಾಂಪ್ರದಾಯಿಕ ಅಥವಾ ಪರ್ಯಾಯ ಶಕ್ತಿಯ ಆಕಾರಗಳು ಅಂತ ನೋಡಿದ್ವಿ. ಈಗ ಸಾಂಪ್ರದಾಯಿಕ ಶಕ್ತಿಯ ಆಕಾರಗಳು ಅಥವಾ ಪರಿಸರ ಸ್ನೇಹಿ ಎಲ್ಲ ನೋಡಿ. ಸಾಂಪ್ರದಾಯಿಕ ಶಕ್ತಿ ಆಕಾರಗಳು ಏನಿದಾವೆ ಅವು ಮೂಲತಃ ಪರಿಸರ ಸ್ನೇಹಿ ಆಗಿರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಸಾಂಪ್ರದಾಯಿಕ ಶಕ್ತಿಯ ಆಕಾರಗಳ ಬಳಕೆಯಿಂದ ಪರಿಸರದ ಮಾಲಿನ್ಯ ಉಂಟಾಗುತ್ತೆ. ಓಕೆ, ಸಾಂಪ್ರದಾಯಿಕ ಶಕ್ತಿಯ ಆಕಾರಗಳು ಅಂತ ಹೇಳಿದ್ರೆ ಫಾಸಿಲ್ ಇಂಧನಗಳು ಅಂತ ಹೇಳ್ತೀವಿ. ಇವುಗಳ ಬಳಕೆಯಿಂದ ಏನಾಗ್ತಾ ಇದೆ, ಪರಿಸರ ಮಾಲಿನ್ಯ ಉಂಟಾಗ್ತಾ ಇದೆ, ಹೌದಲ್ವಾ. ಸಾಂಪ್ರದಾಯಿಕ ಶಕ್ತಿಯ ಆಕಾರಗಳು ಯಾಕೆ ಪರಿಸರ ಸ್ನೇಹಿ ಅಲ್ಲ ಅಂತ ಹೇಳಿದ್ರೆ ಅವು ಪರಿಸರ ಮಾಲಿನ್ಯವನ್ನ ಉಂಟು ಮಾಡ್ತಾ ಇದಾವೆ. ಇನ್ನು ಪಳೆಯುಳಿಕೆ ಇಂಧನಗಳು, ಓಕೆ, ಇವು ಸಾಂಪ್ರದಾಯಿಕ ಶಕ್ತಿಯ ಆಕಾರಗಳು ಅಂತ ಹೇಳಿದ್ವಿ. ಅವನ್ನ ಫಾಸಿಲ್ ಫ್ಯೂಯಲ್ಸ್ ಅಂತ ಕೂಡ ಹೇಳ್ತಾರೆ. ಲೈಕ್ ಯಾವು, ಪೆಟ್ರೋಲಿಯಂ, ಡೀಸೆಲ್, ಕೆರೋಸಿನ್. ಇವು ಸಾವಿರಾರು ವರ್ಷಗಳ ಹಿಂದೆ ಭೂಪದರದ ಒಳಭಾಗದಲ್ಲಿ ಮುಳುಗಡೆಯಾದ ಜೈವಿಕ ರಾಶಿಯು ಒಳಭಾಗದಲ್ಲಿರುವಂತಹ ಒತ್ತಡ ಮತ್ತು ಗಾಳಿ ರಹಿತ ದಹನ ಕ್ರಿಯೆಯಿಂದಾಗಿ ರೂಪಿತಗೊಂಡಂತಹ ಇಂಧನಗಳು ಈ ಪಳೆಯುಳಿಕೆ ಇಂಧನಗಳಾಗಿರ್ತವೆ. ನೋಡಿ, ಉದಾಹರಣೆ ಇಲ್ಲಿ ಕೊಟ್ಟಿದ್ದಾರೆ, ಪೆಟ್ರೋಲ್, ಡೀಸೆಲ್, ಕಲ್ಲಿದ್ದಲು, ಸೀಮೆಎಣ್ಣೆ, ನೈಸರ್ಗಿಕ ಅನಿಲ, LPG. ಓಕೆ, ಇವೆಲ್ಲವೂ ಕೂಡ ಅದೇ. ಹಾಗಾದ್ರೆ ಈಗ ನಮ್ಗಿರೋದು ಶಕ್ತಿ ಸಂರಕ್ಷಣೆಯ ಅಗತ್ಯತೆ ನಮ್ಗಿದೆ, ಹೌದಲ್ವಾ. ಯಾವ ತರ ನವೀಕರಿಸಲಾಗದ ಶಕ್ತಿಯ ಸಂಪನ್ಮೂಲಗಳು ಮುಂದಿನ ಪೀಳಿಗೆಗೂ ದೊರಕುವಂತೆ ಆಗ್ಬೇಕು. ಓಕೆ, ಯಾಕೆ ನಾವು ಈ ಒಂದು ನೈಸರ್ಗಿಕ ಅಂದ್ರೆ ಏನ್ ಹೇಳ್ತೀವಿ ಶಕ್ತಿ, ಓಕೆ, ಪರ್ಯಾಯ ಶಕ್ತಿ ಅಂದ್ರೆ ಈ ಶಕ್ತಿ ಸಂರಕ್ಷಣೆ ನಮ್ಗೆ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈಗ ನವೀಕರಿಸಲಾಗದೇ ಇರುವಂತ ಶಕ್ತಿಯ ಸಂಪನ್ಮೂಲಗಳು ಏನೇನಿದಾವೆ, ಈಗ ಫಾರ್ ಎಕ್ಸಾಂಪಲ್ ಇದೇ ಡೀಸೆಲ್, ಪೆಟ್ರೋಲ್, ಓಕೆ, ಇವೆಲ್ಲ ಏನು ನವೀಕರಿಸಲಾಗದೇ ಇರುವಂತ ಶಕ್ತಿಯ ಮೂಲಗಳು. ಅವು ಏನಾದ್ರೂ ಒಂದ್ಸತಿ ಬರಿದಾಯ್ತು ಅಂತ ಹೇಳಿದ್ರೆ ಮತ್ತೆ ಅದು ನಮಗೆ ಸಿಗ್ಬೇಕು ಅಂತ ಅಂದ್ರೆ ಮತ್ತೆ 100 ವರ್ಷಗಳ ಕಾಲ ನಾವು ಕಾಯ್ಬೇಕಾಗತ್ತೆ. ಸೊ ಹಾಗಾಗಿ ನಮ್ಮ ಮುಂದಿನ ಪೀಳಿಗೆಗೂ ದೊರಕಬೇಕು ಅಂತ ಹೇಳಿದ್ರೆ ಈ ಒಂದು ಶಕ್ತಿಯ ಸಂರಕ್ಷಣೆ ಅಗತ್ಯ ಇದೆ. ಆಮೇಲೆ ಮಾಲಿನ್ಯವನ್ನ ತಡೆದು ಪರಿಸರ ಸಂರಕ್ಷಣೆ ಮಾಡ್ಬೇಕು. ಈಗ ಇದೇ ಪೆಟ್ರೋಲು, ಡೀಸೆಲ್ ಇವುಗಳಿಂದ ಏನಾಗ್ತಾ ಇದೆ,
ಪರಿಸರ ಮಾಲಿನ್ಯ ಆಗ್ತಾ ಇದೆ, ಹೌದಲ್ವಾ? ಇದನ್ನ ತಡೆದು ಬಿಟ್ಟು ಪರಿಸರ ಸಂರಕ್ಷಣೆಯನ್ನ ಮಾಡಬೇಕಾಗಿದೆ. ಇನ್ನು ಶಕ್ತಿಯ ಉತ್ತಮ ಆಕಾರಗಳು ಅಂತ ಹೇಳಿ ತೀರ್ಮಾನಿಸೋದು ಹೇಗೆ? ಈಗ ಶಕ್ತಿಯ ಉತ್ತಮ ಆಕಾರಗಳು ಅಂತ ಹೇಳಿ, ಇವಾಗ ಶಕ್ತಿಯ ಆಕಾರಗಳು ಬಹಳನೇ ಫಾರ್ಮ್ಸ್ ಇದಾವೆ. ಹಾಗಾದ್ರೆ ಇದು ಉತ್ತಮ, ದಿಸ್ ಇಸ್ ಗುಡ್ ಅಂತ ನಾವು ಹೇಗೆ ತೀರ್ಮಾನ ಮಾಡೋದು? ನೋಡಿ, ಹೆಚ್ಚು ದಕ್ಷತೆಯನ್ನ ಹೊಂದಿರಬೇಕು, ಸುಲಭವಾಗಿ ಅದು ನಮಗೆ ಸಿಗಬೇಕು. ತುಂಬಾ ಕಷ್ಟಪಟ್ಟುಕೊಂಡು ಎಲ್ಲೋ ಇದೆ ಹೆಕ್ಕಿ ತರಬೇಕು ಅನ್ನೋ ತರ ಇರಬಾರ್ದು, ಸುಲಭವಾಗಿ ಸಿಗುವಂತೆ ಇರಬೇಕು. ಸಂಗ್ರಹಣೆ ಮತ್ತು ಸಾಗಾಟಕ್ಕೂ ಕೂಡ ಅದು ಅನುಕೂಲಿಯಾಗಿರ್ಬೇಕು, ಮತ್ತೆ ಹೆಚ್ಚು ಕಷ್ಟ ಆಗ್ಬಾರ್ದು, ಮಿತವ್ಯಯಕಾರಿ ಆಗಿರ್ಬೇಕು. ಎಷ್ಟೋ ಲಕ್ಷಾಂತರ ಸಾವಿರಾರು ಗಟ್ಲೆ ದುಡ್ಡು ಹಾಕಿ, ಲಕ್ಷಾಂತರ ಕೋಟ್ಯಂತರ ದುಡ್ಡನ್ನ ಹಾಕಿ ಹಣ ವ್ಯಯ ಮಾಡೋ ತರ ಇರಬಾರ್ದು. ಓಕೆ. ಇನ್ನು ಉಷ್ಣ ವಿದ್ಯುತ್ ಸ್ಥಾವರ, ಪಳಿಯುಳಿಕೆ ಇಂಧನಗಳನ್ನ ದಹಿಸಿ ಅಧಿಕ ಒತ್ತಡ ಹಬೆಯನ್ನ ಉಂಟು ಮಾಡಿ ಟರ್ಬೈನ್ ತಿರುಗಿಸಿ ವಿದ್ಯುತ್ ಉತ್ಪಾದಿಸೋದನ್ನ ಉಷ್ಣ ವಿದ್ಯುತ್ ಸ್ಥಾವರ ಅಂತ ಹೇಳ್ತಾರೆ. ಏನು ಉಷ್ಣ ವಿದ್ಯುತ್ ಸ್ಥಾವರ ಅಂದ್ರೆ ಏನು? ಉಷ್ಣ ವಿದ್ಯುತ್ ಸ್ಥಾವರ ಅಂದ್ರೆ ಅಲ್ಲಿ ಏನ್ ಕ್ರಿಯೆ ನಡೆಯುತ್ತೆ ಅಂದ್ರೆ, ಈ ಪಳಿಯುಳಿಕೆ ಇಂಧನಗಳನ್ನ ಏನ್ ಮಾಡ್ತಾರೆ? ದಹಿಸ್ತಾರೆ. ಓಕೆ, ಅಧಿಕ ಒತ್ತಡವನ್ನ ಉಂಟು ಮಾಡಿ ಟರ್ಬೈನ್ ತಿರುಗೋ ತರ ಮಾಡ್ತಾರೆ. ಸೊ ಇದ್ರ ಮೂಲಕ ಏನ್ ಮಾಡ್ತಾರೆ? ವಿದ್ಯುತ್ ಅನ್ನ ಉತ್ಪಾದಿಸ್ತಾರೆ. ಸೊ ಅದನ್ನ ನಾವು ಉಷ್ಣ ವಿದ್ಯುತ್ ಸ್ಥಾವರ ಅಂತ ಹೇಳ್ತೀವಿ. ಕ್ಲಿಯರ್? ಪಳಿಯುಳಿಕೆ ಇಂಧನಗಳು ಯಾವುವು? ಪೆಟ್ರೋಲ್, ಡೀಸೆಲ್, CNG, LPG ಇವೆಲ್ಲ ಏನು? LPG. ಓಕೆ, ಇವೆಲ್ಲ ಏನು? ಪಳಿಯುಳಿಕೆ ಇಂಧನಗಳು. ಇವುಗಳನ್ನ ದಹಿಸಿ ಇವುಗಳ ಮುಖಾಂತರ ಅಧಿಕ ಒತ್ತಡದ ಹಬೆಯನ್ನ ಉಂಟು ಮಾಡಿ ಆ ಒಂದು ಒತ್ತಡದಿಂದ ಈ ಟರ್ಬೈನ್ ಅನ್ನ ತಿರುಗಿಸೋದ್ರ ಮುಖಾಂತರ ವಿದ್ಯುತ್ ಅನ್ನು ಉತ್ಪಾದಿಸುವುದು. ಇನ್ನು ಜಲವಿದ್ಯುತ್ ಸ್ಥಾವರ ಅಂದ್ರೆ ಎತ್ತರ ಪ್ರದೇಶದಲ್ಲಿ ಸಂಗ್ರಹವಾಗುವ ಅಧಿಕ ಪ್ರಚನ್ನ ಶಕ್ತಿ ಉಳ್ಳ ನೀರನ್ನ ರಭಸವಾಗಿ ಹರಿಯುವಂತೆ ಮಾಡಿ ಅದರ ಚಲನ ಶಕ್ತಿಯಿಂದ ಟರ್ಬೈನ್ ತಿರುಗಿಸಿ ವಿದ್ಯುತ್ ಅನ್ನ ಉತ್ಪಾದಿಸೋದು ಜಲವಿದ್ಯುತ್ ಸ್ಥಾವರ ಅಂತ ಹೇಳ್ತೀವಲ್ವಾ. ಹಾಗಾದ್ರೆ ಅಲ್ಲಿ ಏನ್ ಕ್ರಿಯೆ ನಡೆಯುತ್ತೆ? ಎತ್ತರದ ಪ್ರದೇಶದಲ್ಲಿ ಸಂಗ್ರಹವಾಗಿರುವ, ನೋಡಿ ಇವಾಗ ಎತ್ತರದ ಪ್ರದೇಶದಲ್ಲಿ ಸಂಗ್ರಹವಾಗುವ ಅಧಿಕ ಪ್ರಚನ್ನ ಶಕ್ತಿ ಉಳ್ಳಂತಹ ನೀರನ್ನ ಏನ್ ಮಾಡ್ತಾರೆ? ರಭಸವಾಗಿ ಹರಿಯುವಂತೆ ಮಾಡಿ, ತುಂಬಾ ಫೋರ್ಸ್ ಆಗಿ ಬರ್ಬೇಕು, ಆ ರೀತಿ ಹರಿಯೋ ತರ ಮಾಡಿ ಆ ಒಂದು ಫೋರ್ಸಿನಿಂದ, ಆ ಒಂದು ಕೈನೆಟಿಕ್ ಎನರ್ಜಿಯಿಂದ, ಓಕೆ, ಆ ಒಂದು ಕೈನೆಟಿಕ್ ಇಂದ ಟರ್ಬೈನ್ ಅನ್ನ ತಿರುಗಿಸಿ ಅಲ್ಲಿ ವಿದ್ಯುತ್ ಅನ್ನ ಉತ್ಪಾದಿಸ್ತಾರೆ. ಇನ್ನು ಜೈವಿಕ ಶಕ್ತಿ, ಸಸ್ಯ ಹಾಗೂ ಸಸ್ಯೋತ್ಪನ್ನಗಳ ಜೈವಿಕ ವಸ್ತುಗಳಿಂದ ರೂಪಾಂತರ ಹೊಂದುವ ಶಕ್ತಿಯ ಮೂಲ ಜೈವಿಕ ಶಕ್ತಿ ಆಗಿರುತ್ತೆ. ಸೊ ಜೈವಿಕ ಶಕ್ತಿ ಅಂದ್ರೆ ಏನು? ಸಸ್ಯ ಮತ್ತು ಸಸ್ಯ ಉತ್ಪನ್ನಗಳ ಜೈವಿಕ ವಸ್ತುಗಳಿಂದ, ಸಸ್ಯ ಮತ್ತೆ ಪಾರ್ಟ್ಸ್ ಆಫ್ ಪ್ಲಾಂಟ್ಸ್ ಆಗಿರ್ಬೋದು, ಅವುಗಳಿಂದ ರೂಪಾಂತರ ಹೊಂದುವಂತಹ ಶಕ್ತಿಯ ಮೂಲನೇ ಈ ಜೈವಿಕ ಶಕ್ತಿ ಆಗಿರುತ್ತೆ. ಇನ್ನು ಜೈವಿಕ ಅನಿಲದ ಪ್ರಧಾನ ಘಟಕ ಯಾವುದು? ನೋಡಿ, ಜೈವಿಕ ಅನಿಲದ ಪ್ರಧಾನ ಘಟಕ ಬಂದ್ಬಿಟ್ಟು ದಟ್ ಈಸ್ ಮೀಥೇನ್ 75%. ಓಕೆ, ಮೀಥೇನ್ 75%. ಈಗ ನೋಡಿ, ಜೈವಿಕ ಅನಿಲದ ಘಟಕಗಳು ಯಾವುವು? ಮೀಥೇನ್, ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್ ಮತ್ತೆ ಹೈಡ್ರೋಜನ್ ಸಲ್ಫೈಡ್. ಓಕೆ. ಇನ್ನು ಗಾಳಿ ಯಂತ್ರ, ಪವನ ಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವಂತಹ ಸಾಧನವನ್ನ ನಾವು ಗಾಳಿ ಯಂತ್ರ ಅಂತ ಹೇಳ್ತೀವಿ. ಇಲ್ಲಿ ಗಾಳಿಯ ಜವ ಪ್ರತಿ ಗಂಟೆಗೆ 15 ಕಿಲೋಮೀಟರ್ಗಿಂತ ಹೆಚ್ಚಾಗಿರ್ಬೇಕು. ಇದು ಕೂಡ ಕ್ವೆಶನ್ ಕೇಳಿದರೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಗಾಳಿ ಯಂತ್ರ ಅಂದ್ರೆ ಪವನ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸಬೇಕಾದ್ರೆ, ಪವನ ಶಕ್ತಿ, ಪವನ ಮೀನ್ಸ್ ಗಾಳಿ. ಓಕೆ, ಈ ಒಂದು ಪವನ ಶಕ್ತಿಯನ್ನ ವಿಂಡ್ ಎನರ್ಜಿ ಅಂತ ಹೇಳ್ತೀವಿ. ಓಕೆ, ಈ ಪವನ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ, ಅದನ್ನ ಎಲೆಕ್ಟ್ರಿಕ್ ಕರೆಂಟ್ ಆಗಿ ಪರಿವರ್ತಿಸಬೇಕಾದ್ರೆ ಗಾಳಿಯ ಸ್ಪೀಡ್ ಎಷ್ಟಿರ್ಬೇಕು ಪ್ರತಿ ಗಂಟೆಗೆ? ಓಕೆ, 15 ಕಿಲೋಮೀಟರ್ ಪರ್ ಅವರ್ ಇರ್ಬೇಕು. ಇದನ್ನ ಬಹಳಷ್ಟು ಸಲ ಕೇಳಿದ್ದಾರೆ, ರಿಮೆಂಬರ್, ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಪವನ ಶಕ್ತಿ ಇತಿಮಿತಿಗಳು, ಗಾಳಿ ಯಂತ್ರಗಳ ಸ್ಥಾಪನಾ ವೆಚ್ಚ ದುಬಾರಿಯಾಗಿರುತ್ತೆ. ಆಮೇಲೆ ಮಾರುತಗಳ ವೇಗ ಎಲ್ಲಾ ಋತುಮಾನಗಳಲ್ಲೂ ಒಂದೇ ತರ ಇರೋದಿಲ್ಲ. ಗಾಳಿ ಯಂತ್ರಗಳ ಸ್ಥಾಪನೆಗಾಗಿ ವ್ಯಯಿಸಬೇಕಾದಂತಹ ಭೂಪ್ರದೇಶದ ವಿಸ್ತೀರ್ಣವೂ ಅಧಿಕ ಆಗಿರೋದ್ರಿಂದ ಎಷ್ಟೋ ಜನ ತಮ್ಮ ಅದಕ್ಕೋಸ್ಕರ ತಮ್ಮ ಹೊಲ ಆಗಿರ್ಬೋದು ಅವನ್ನೆಲ್ಲ ಮಾರ್ತಾರೆ. ಓಕೆ, ಈಗ ನೋಡೋಣ ಸೌರಕೋಶ. ಸೌರ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವಂತಹ ಸಾಧನವನ್ನ ನಾವೇನಂತ ಹೇಳ್ತೀವಿ? ಸೌರಕೋಶ ಅಂತ ಹೇಳಿದ್ರೆ, ಅಂದ್ರೆ ಸೌರಕೋಶ. ಇದನ್ನ ಯಾವ ರೀತಿ? ಸೌರ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವಂತಹ ಸಾಧನವೇ ಸೌರಕೋಶ. ಓಕೆ,
ಒಂದು ಸೌರಕೋಶ ಏನಿಲ್ಲ ಅಂದ್ರೂ 0.5 ಇಂದ 1 ವೋಲ್ಟ್ ವಿದ್ಯುತ್ ವಿಭವಾಂತರ ಮತ್ತು 0.7 ವ್ಯಾಟ್ ಸಾಮರ್ಥ್ಯವನ್ನ ಹೊಂದಿರುತ್ತೆ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇದನ್ನ ಬಹಳಷ್ಟು ಸಲ ಕೇಳಿದ್ದಾರೆ ಕೂಡ. ಇದನ್ನ ಬಹಳಷ್ಟು ಸಲ ಕೇಳಿದರೆ ಕೂಡ. ಓಕೆ, ಈಗ ಸೌರಕೋಶ. ಸೊ ಸೌರಕೋಶ ಅಂದ್ರೆ ಗೊತ್ತಾಯ್ತಲ್ವಾ, ಸೌರಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ, ಓಕೆ, ಸೌರಕೋಶವನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವಂತಹ ಸಾಧನವನ್ನ ಸೌರಕೋಶ ಅಂತ ಹೇಳ್ತಾರೆ. ಅದು ಏನಿಲ್ಲ ಅಂದ್ರೂ 0.5 ಇಂದ 1 ವೋಲ್ಟ್ ವಿದ್ಯುತ್ ವಿಭವಾಂತರ. ಓಕೆ, ವಿದ್ಯುತ್ ವಿಭವಾಂತರ ಅದು 0.5 ಇಂದ 1 ವೋಲ್ಟ್ ಅಷ್ಟು ವೋಲ್ಟೇಜ್ ಅನ್ನ ಒಳಗೊಂಡಿರುತ್ತೆ. ಆಮೇಲೆ 0.7 ವ್ಯಾಟ್ ಸಾಮರ್ಥ್ಯವನ್ನ ಅದು ಒಳಗೊಂಡಿರುತ್ತೆ. ಸೊ ಅದ್ರ ಪವರ್ ಎಷ್ಟು? 0.7 ವ್ಯಾಟ್ ಅನ್ನ ಅದು ಒಳಗೊಂಡಿರುತ್ತೆ. ಇನ್ನು ಸೌರ ಸ್ಥಿರಾಂಕ, ಸೂರ್ಯನ ಕಿರಣಗಳು ಒಂದು ಪ್ರದೇಶಕ್ಕೆ ಲಂಬವಾಗಿದ್ದಾಗ, ಸೂರ್ಯನ ಕಿರಣಗಳು ಒಂದು ಪ್ರದೇಶಕ್ಕೆ ಲಂಬವಾಗಿದ್ದಾಗ ಆ ಪ್ರದೇಶದ ಪ್ರತಿ ಚದರ ಮೀಟರ್ ಕ್ಷೇತ್ರಕ್ಕೆ, ಆ ಪ್ರದೇಶದ ಪ್ರತಿ ಚದರ ಮೀಟರ್ ಕ್ಷೇತ್ರಕ್ಕೆ 1.4 ಕಿಲೋ ವ್ಯಾಟ್ ನಷ್ಟು ಶಕ್ತಿಯು ದೊರಕುತ್ತೆ. ಎಷ್ಟು? 1.4 ಕಿಲೋ ವ್ಯಾಟ್ ನಷ್ಟು ಶಕ್ತಿ ದೊರಕುತ್ತೆ. ಅದನ್ನ ಸೌರ ಸ್ಥಿರಾಂಕ ಅಂತ ಹೇಳ್ತಾರೆ. ರಿಮೆಂಬರ್, ಇದು ವೆರಿ ಇಂಪಾರ್ಟೆಂಟ್. ಸೂರ್ಯನ ಕಿರಣಗಳು ಒಂದು ಪ್ರದೇಶಕ್ಕೆ ಲಂಬವಾಗಿದ್ದಾಗ, 90 ಡಿಗ್ರಿಯಲ್ಲಿ ಇದ್ದಾಗ, ಸೂರ್ಯನ ಕಿರಣಗಳು ಇವಾಗ ಒಂದು ಪ್ರದೇಶ ಅಂತ ಇದೆ ಅಂತ ಇಟ್ಕೊಳ್ಳಿ. ಅಲ್ಲಿ ಸೂರ್ಯನ ಕಿರಣಗಳು ಲಂಬವಾಗಿ ಹಾದು ಹೋಗ್ತಾ ಇದೆ, 90 ಡಿಗ್ರಿ ಆಂಗಲ್ ಅಲ್ಲಿ ಅದು ಹಾದು ಹೋಗ್ತಾ ಇದೆ. ಸೊ ಆ ಸಂದರ್ಭದಲ್ಲಿ ಆ ಪ್ರದೇಶದ ಪ್ರತಿ ಚದರ ಮೀಟರ್ ಕ್ಷೇತ್ರಕ್ಕೆ 1.4 ಕಿಲೋ ವ್ಯಾಟ್ ನಷ್ಟು ಶಕ್ತಿ ಅದಕ್ಕೆ ದೊರೆಯುತ್ತೆ. 1.4 ಕಿಲೋ ವ್ಯಾಟ್ ನಷ್ಟು ಶಕ್ತಿ ದೊರಕುತ್ತೆ. ಇನ್ನು ಸೌರ ಕುಕ್ಕರ್, ದರ್ಪಣಗಳ ಮೂಲಕ ಸೂರ್ಯ ಕಿರಣಗಳನ್ನ ಕೇಂದ್ರೀಕರಿಸಿ ಹೆಚ್ಚಿನ ತಾಪವನ್ನ ಉಂಟು ಮಾಡಿ ಸೌರ ಶಕ್ತಿಯಿಂದ ಆಹಾರವನ್ನ ಬೇಯಿಸುವಂತಹ ವಿಧಾನ ಸೋಲಾರ್ ಕುಕ್ಕರ್, ದಟ್ ಇಸ್ ಸೌರ ಕುಕ್ಕರ್. ಹಂಗಂದ್ರೇನು? ದರ್ಪಣಗಳ ಮೂಲಕ ಅಂದ್ರೆ ಇಲ್ಲಿ ಮಿರರ್ಸ್ ಅನ್ನ ಬಳಸ್ತಾರೆ. ಇದ್ರ ಮೂಲಕ ಸೂರ್ಯ ಕಿರಣಗಳನ್ನ ಏನ್ ಮಾಡ್ತಾರೆ, ಒಂದೇ ಎಡೆ ಕೇಂದ್ರೀಕರಿಸ್ತಾರೆ. ಅಲ್ಲಿ ಹೆಚ್ಚಿನ ತಾಪವನ್ನ ಉಂಟಾಗುತ್ತೆ. ಆಗ ಸೌರಶಕ್ತಿಯಿಂದ ಏನಾಗುತ್ತೆ, ಆಹಾರ ಬೇಯಿಸ್ತಾರೆ. ಸೊ ಇಲ್ಲಿ ಒಂದು ಕ್ವೆಶನ್ ಅರೈಸ್ ಆಗೋದೇನು, ಇದ್ರ ಮೇಲೆ ಇನ್ನೂ ಬಹಳಷ್ಟು ಪ್ರಶ್ನೆಗಳು ಬಂದಿದಾವೆ ಅಂತ ಹೇಳಿದ್ವಿ, ಹೌದಲ್ವಾ? ಹಾಗಾದ್ರೆ ಯಾವ ತರ ಮಿರರ್ಸ್ ಅನ್ನ ಅಲ್ಲಿ ಯೂಸ್ ಮಾಡ್ತಾರೆ, ಯಾವ ಅಂದ್ರೆ ಈ ಸೋಲಾರ್ ಕುಕ್ಕರ್ಸ್ ಅಲ್ಲಿ ದರ್ಪಣಗಳ ಮೂಲಕ ಅಂತ ಹೇಳಿದ್ವಿ. ಹಾಗಾದ್ರೆ ಇಲ್ಲಿ ಕಾನ್ಕೇವ್ ಅಥವಾ ಅಂದ್ರೆ ಪೀನ ಮಸೂರ, ನಮ್ನ ಮಸೂರ, ಪೀನ ದರ್ಪಣ, ನಿಮ್ನ ದರ್ಪಣ ಅಂತ ಹೇಳ್ತೀವಲ್ವಾ. ಸೊ ಅದೇ ತರ ಇಲ್ಲಿ ಸೋಲಾರ್ ಕುಕ್ಕರ್ ಅಲ್ಲಿ ಅಂದ್ರೆ ಸೌರ ಕುಕ್ಕರ್ ನಲ್ಲಿ ಯಾವ ತರ ಮಿರರ್ಸ್ ಅನ್ನ ಯೂಸ್ ಮಾಡ್ತಾರೆ, ಯಾವ ದರ್ಪಣವನ್ನ ಯೂಸ್ ಮಾಡ್ತಾರೆ, ದಟ್ ಇಸ್ ಕಾನ್ಕೇವ್. ಓಕೆ, ಕಾನ್ಕೇವ್ ಮಿರರ್ಸ್ ಅನ್ನ ಯೂಸ್ ಮಾಡ್ತಾರೆ. ಕಾನ್ಕೇವ್ ಅನ್ನ ಇವನ್ನ ಪ್ಯಾರಾಬೋಲಿಕ್ ಅಂತ ಕೂಡ ಕರೀತಾರೆ. ಪ್ಯಾರಾಬೋಲಿಕ್ ಮಿರರ್ಸ್ ಅಂತ ಕೂಡ ಕರೀತಾರೆ. ಓಕೆ, ಇನ್ನು ಹೆಚ್ಚು ಶಾಖವನ್ನ ಹೀರಿಕೊಳ್ಳುವ ಸಲುವಾಗಿ ಸೌರ ಕುಕ್ಕರ್ನ ಒಳಭಾಗದಲ್ಲಿ ಕಪ್ಪು ಬಣ್ಣ ಬಳಿತಾ ಇರ್ತಾರೆ. ಸೊ ಅದು ಯಾಕೆ ಅಲ್ಲಿ ಸೌರ ಕುಕ್ಕರ್ ನಲ್ಲಿ ಕಪ್ಪು ಬಣ್ಣ ಯಾಕೆ ಬಳಿತಾರೆ ಅಂದ್ರೆ ಅಲ್ಲಿ ಹೆಚ್ಚು ಶಾಖವನ್ನ ಹೀರ್ಕೋಬೇಕು ಅನ್ನೋದ್ರ ಸಲುವಾಗಿ. ಇನ್ನು ಸೌರ ಕುಕ್ಕರ್ನ ಅನಾನುಕೂಲಗಳನ್ನ ನೋಡೋದಾದ್ರೆ ಅಡಿಗೆ ಮಾಡೋದಕ್ಕೆ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತೆ. ಆಮೇಲೆ ಎಲ್ಲಾ ಬಗೆಯ ಅಡಿಗೆಗಳನ್ನ ತಯಾರಿಸ್ಕೊಳ್ಳೋದಕ್ಕೆ ಇದು ಅನುಕೂಲ ಆಗಿಲ್ಲ. ಎಲ್ಲಾ ಸಮಯನೂ ಅಡಿಗೆ ತಯಾರಿಸೋದಕ್ಕೆ ಸಾಧ್ಯ ಆಗಲ್ಲ. ಇನ್ನು ಅಲೆಗಳ ಶಕ್ತಿ ಬಗ್ಗೆ ನೋಡ್ತಾ ಹೋಗೋಣ. ಸಮುದ್ರ ಹಾಗೂ ಸಾಗರಗಳಲ್ಲಿ ಅಲೆಗಳು ಹಾಗೂ ಉಬ್ಬರ ಮತ್ತು ಇಳಿತಗಳ ಪರಿಣಾಮವಾಗಿ ಉಂಟಾಗುವ ಶಕ್ತಿಯನ್ನ ನಾವು ಅಲೆಗಳ ಶಕ್ತಿ ಅಂತ ಹೇಳ್ತೀವಿ. ಇಲ್ಲಿ ಸಮುದ್ರ ಸಾಗರಗಳಲ್ಲಿ ಅಲೆಗಳು ಹಾಗೂ ಉಬ್ಬರ ಮತ್ತು ಇಳಿತಗಳ ಪರಿಣಾಮವಾಗಿ ಉಂಟಾಗುವಂತಹ ಶಕ್ತಿಯನ್ನ ನಾವು ಅಲೆಗಳ ಶಕ್ತಿ ಅಂತ ಹೇಳ್ತೀವಿ. ಈ ಅಲೆಗಳ ಈ ಚಲನ ಶಕ್ತಿಯನ್ನ ಟರ್ಬೈನ್ ಗಳಿಗೆ ವರ್ಗಾಯಿಸಿ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸ್ತಾರೆ. ಓಕೆ, ಇನ್ನು ಭೂಗರ್ಭ ಉಷ್ಣ ಶಕ್ತಿ ಅಂದ್ರೆ ಭೂಮಿಯ ಮೇಲ್ಮೈನಿಂದ ಆಳದಲ್ಲಿ ಇರುವಂತಹ ಉಷ್ಣ ಶಕ್ತಿಯು ಬಿಸಿ ನೀರಿನ ಬುಗ್ಗೆಗಳ ರೂಪದಲ್ಲಿ ಹೊರಬರುತ್ತೆ.
ಭೂಮಿಯ ಮೇಲ್ಮೈ ಏನಿದೆಯಲ್ಲ, ನಾವು ನಡೆದಾಡ್ತೀವಲ್ಲ, ಅದು ಭೂಮಿಯ ಮೇಲ್ಮೈ ಆಗಿರುತ್ತೆ. ಅಲ್ಲಿಂದ ಆಳದಲ್ಲಿ ಇರುವಂತ ಉಷ್ಣ ಶಕ್ತಿ ಬಿಸಿ ನೀರಿನ ಬುಗ್ಗೆಗಳ ರೂಪದಲ್ಲಿ ಹೊರಬರುತ್ತೆ. ಈ ಬಿಸಿ ನೀರಿನ ಆವಿಯನ್ನ ಟರ್ಬೈನ್ ಗಳಿಗೆ ಹಾಯಿಸ್ಬಿಟ್ಟು ಅಲ್ಲಿ ವಿದ್ಯುತ್ ಶಕ್ತಿ ಆಗಿ ಅಲ್ಲಿ ಪರಿವರ್ತಿಸ್ತಾರೆ. ಇನ್ನು ನ್ಯೂಕ್ಲಿಯರ್ ಶಕ್ತಿ, ಭಾರಿ ಪರಮಾಣು ಬೀಜವನ್ನ ನ್ಯೂಟ್ರಾನ್ ನಿಂದ ತಾಡಿಸಿದಾಗ, ನೋಡಿ, ಭಾರಿ ಪರಮಾಣು ಬೀಜವನ್ನ ನ್ಯೂಟ್ರಾನ್ ನಿಂದ ತಾಡಿಸಿದಾಗ ಅದು ಹಗುರ ಬೀಜಗಳಾಗಿ ವಿಭಜನೆಯಾದಾಗ ಬಿಡುಗಡೆ ಹೊಂದುವಂತ ಶಕ್ತಿ ನ್ಯೂಕ್ಲಿಯ ಶಕ್ತಿ. ಸೊ ನ್ಯೂಕ್ಲಿಯ ಶಕ್ತಿ ಅಂದ್ರೆ ಏನು? ಪರಮಾಣು ಬೀಜ ಒಂದು ಆಟಮ್ ಇರುತ್ತೆ ಅಂತ ಇಟ್ಕೊಳ್ಳಿ, ಒಂದು ಹ್ಯೂಜ್ ಆಟಮ್ ಅಥವಾ ಹೆವಿ ಆಟಮ್ ಅಂತ ಹೇಳ್ಬೋದು. ಭಾರಿ ಪರಮಾಣು ಬೀಜ, ಓಕೆ, ಒಂದು ಹೆವಿ ಆಟಮ್ ಏನಿರುತ್ತೆ ಅದನ್ನ ನ್ಯೂಟ್ರಾನ್ ನಿಂದ ನಾವು ತಾಡಿಸಿದಾಗ, ಅದು ನ್ಯೂಟ್ರಾನ್ ನಿಂದ ತಾಡಿಸಿದಾಗ ಹೆವಿ ಇರೋದೇನಾಗುತ್ತೆ, ಲೈಟ್ ಆಗುತ್ತೆ. ಅದನ್ನ ನ್ಯೂಕ್ಲಿಯರ್ ಶಕ್ತಿ ಅಂತ ಹೇಳ್ತಾರೆ. ಹಾಗಾದ್ರೆ ನ್ಯೂಕ್ಲಿಯರ್ ವಿದ್ಯುತ್ ಕ್ರಿಯಾಕಾರಿ ನೋಡಿ, ನ್ಯೂಕ್ಲಿಯ ವಿದಳನ ಕ್ರಿಯೆಯಲ್ಲಿ ಬಿಡುಗಡೆಯಾಗುವಂತ ಉಷ್ಣ ಶಕ್ತಿಯಿಂದ ಅಧಿಕ ಒತ್ತಡದ ಹಬೆ ಉತ್ಪತ್ತಿ ಮಾಡಿ ವಿದ್ಯುತ್ ಶಕ್ತಿಯನ್ನ ಉತ್ಪಾದಿಸಬಹುದು. ಅಂದ್ರೆ ನ್ಯೂಕ್ಲಿಯರ್ ಶಕ್ತಿ ಹೆಂಗೆ, ಒಂದು ಆಟಮ್ ಏನಿರುತ್ತೆ, ಒಂದು ಹೆವಿ ಆಟಮ್, ಅದನ್ನ ನ್ಯೂಟ್ರಾನ್ ನಿಂದ, ಓಕೆ, ನ್ಯೂಟ್ರಾನ್ ನಿಂದ ತಾಡಿಸಿದಾಗ ಅದು ಹಗುರ ಬೀಜಗಳಾಗಿ ವಿಭಜನೆ ಆಗುತ್ತೆ. ಸೊ ಆ ಒಂದು ವಿಭಜನೆ ವಿಭಜನೆ ಆದಾಗ ಆ ಕ್ರಿಯೆಯಲ್ಲಿ ಬಿಡುಗಡೆಯಾಗುವಂತ ಉಷ್ಣ ಶಕ್ತಿಯಿಂದ, ಸೊ ಅದು ಬಿಡುಗಡೆ ಆದಾಗ ಏನ್ ಹೀಟ್ ರಿಲೀಸ್ ಆಗುತ್ತೆ ಅಂದ್ರೆ ಆ ಒಂದು ಎಕ್ಸೋಥರ್ಮಿಕ್ ಪ್ರೋಸೆಸ್ ಅಲ್ಲಿ ಬಿಡುಗಡೆಯಾಗುವಂತಹ ಉಷ್ಣ ಶಕ್ತಿಯಿಂದ ಅಧಿಕ ಒತ್ತಡದ ಹಬೆಯನ್ನ ಉತ್ಪತ್ತಿ ಮಾಡಿ ವಿದ್ಯುತ್ ಶಕ್ತಿಯನ್ನ ಉತ್ಪಾದಿಸುವಂಥದ್ದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.